ನಮ್ಮ ಗಾಡಿ ಬಂದಿತ್ತೆ. ಮನೆ ಖಾಲಿ ಖಾಲಿ. ಬೆಂಗಳೂರು ಬಿಟ್ಟು ಹೋಗಕ್ಕೆ ಒಂಥರ ಬೇಜಾರು. ರೂಮ್ಸ್ ಅವೈಲೇಬಲ್ ಇರಲಿಲ್ಲ. ನಡ್ಕೊಂಡು ಬರ್ತಿದ್ದಾರೆ ಯಾರು. ಫೈನಲಿ ವಿ ರೀಚ್ಡ್ ಪುಣೆ ಗೈಸ್. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬರುತ್ತೆ ನಾವು ಗೈಸ್. ಇವತ್ತು ಏನಪ್ಪಾ ಅಂದ್ರೆ ಮನೇನೆ ತೋರಿಸ್ಕೊಂಡಿದ್ದೀವಿ. ಶಿಫ್ಟ್ ಆಗ್ತಾ ಇದೀವಿ. ಎಲ್ಲಿಗೆ ಅಂತ ಕೇಳ್ತಾ ಇದ್ದೀರಾ? ಲಾಸ್ಟ್ ಇದ್ರಲ್ಲೆಲ್ಲ ವಿಡಿಯೋನೆಲ್ಲ ಹೇಳಿರ್ಲಿಲ್ಲ. ಇಲ್ಲ ಎಲ್ಲಿಗೆ ಹೋಗ್ತಿದೀವಿ ಅಂತ. ಇಲ್ಲ ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇವಾಗ ಗೊತ್ತಿಲ್ಲದವರು ನಮ್ಮ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ಗೆ ನಾವು ಪುಣೆ ಹೋಗ್ತಿದೀವಿ. ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ಚಿತ್ರಾನ್ನ ಆಗೋಗ್ಬಿಟ್ಟಿದೆ ಮನೆ. ಎಲ್ಲ ರಚ್ಚ ಪಿಚ್ಚಿ. ಇವಾಗ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬರ್ತಾ ಇದ್ದಾರೆ. ಬಂದ್ಮೇಲೆ ಪಟ್ಟ ಅಂತ ಐಟಮ್ಸ್ ಸಿಕ್ಕಾಪಟ್ಟೆ ಐಟಮ್ಸ್ ಇದೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ನಾವು ಇಲ್ಲಿಂದ ರೈಟ್ ಹೇಳ್ತೀವಿ. ಇವಾಗ ಪ್ಯಾಕ್ ಮಾಡಿ ಆಮೇಲೆ ಪ್ಯಾಕಿಂಗ್ ಹೆಂಗ್ ಮೂವ್ಮೆಂಟ್ ಆಯ್ತು, ಆಮೇಲೆ ನಾವು ಜರ್ನಿ ಹೆಂಗ್ ಮಾಡಿದ್ವಿ ಪುಣೆಗೆ ಅಂತ ಎಲ್ಲ ತೋರಿಸ್ತೀವಿ. ಮಜಾ ಇದೆ ವಿಡಿಯೋ ಎಂಡ್ ತನಕ ನೋಡಿ. ನೋಡಿ ಗೈಸ್, ನಮ್ಮ ಗಾಡಿ ಬಂದಿದೆ. ಇಲ್ಲಿದೆ. ಒಂದೊಂದೇ ಖಾಲಿ ಆಗ್ತಾ ಇದೆ ಗೈಸ್. ಕ್ಲೀನಿಂಗ್ ಇನ್ ಪ್ರೋಗ್ರೆಸ್. ಕೂಟುಪೈ ಗುಂಡಣ್ಣ. ಮಳೆ ಬೇರೆ ಬರ್ತಾ ಇದೆ ಹೊರಡೋ ಟೈಮಲ್ಲಿ. ಅಬ್ಬಿ ಮನೆ ಖಾಲಿ ಖಾಲಿ. ಏಕೋ ಬರ್ತಿದೆ. ಟಾಟಾ ಬಾಯ್ ಬಾಯ್ ಬೆಂಗಳೂರು. ಬೈಕ್ ಹೋಯ್ತಾ? ಬೈಕ್ ಹೆಂಗ್ ಹಾಕಿದ್ರು ನಾನು ನೋಡೇ ಇಲ್ಲ. ಫುಲ್ ಪ್ಯಾಕ್ ಮಾಡಿದ್ರ? ಬಬಲ್ ರ್ಯಾಪ್ ಎಲ್ಲ ಮಾಡ್ಬಿಟ್ಟು. ಹೌದಾ? ಓಕೆ ಗೈಸ್. ಅಯ್ಯೋ ಕತ್ಲೆ ಬಂದ್ಬಿಡ್ತು. ಸೊ ಇವಾಗ ಬೆಂಗಳೂರು ಬಿಟ್ವಿ. ಟೈಮ್ ಕರೆಕ್ಟ್ ಆಗಿ 6:08. ಬೆಂಗಳೂರು ಬಿಡೋಕ್ಕೆ 2 ಗಂಟೆ ಬೇಕು. ಬೆಂಗಳೂರು ಟ್ರಾಫಿಕ್. ಬೆಂಗಳೂರು ಬಿಟ್ಟು ಹೋಗಕ್ಕೆ ಒಂಥರ ಬೇಜಾರು, ಪುಣೆ ನೋಡಕ್ ಒಂಥರ ಖುಷಿ. ಮಿಕ್ಸ್ಡ್ ಫೀಲಿಂಗು. ಸೊ ಮ್ಯಾಟ್ರ್ ಇದ್ದಿದ್ದು ಇಷ್ಟೇ. ಯಾಕೆ ವಿಡಿಯೋಸ್ ಮಾಡ್ತಾ ಇರ್ಲಿಲ್ಲ ಅಂತ ಕೇಳಿದ್ರೆ ನೀವು, ಒಂದು ಅವಳದು ಇದಾಯ್ತು, ಲೇಸರ್ ಟ್ರೀಟ್ಮೆಂಟ್ ಆಯ್ತು, 3 ತಿಂಗಳು ರೆಸ್ಟ್ ತಗೊಳ್ಳಿ ಅಂದ್ರು. ಅಷ್ಟೊತ್ತಿಗೆ ನನಗೆ ಪುಣೆಯಲ್ಲಿ ಒಳ್ಳೆ ಇದಾಯ್ತು, ಜಾಬ್ ಆಯ್ತು. ಹಂಗಾಗಿ ಪುಣೆಗೆ ಶಿಫ್ಟ್ ಆಗ್ತಾ ಇದೀವಿ. ಸೊ ಹಂಗಾಗಿ ಇದೊಂದು 4-5 ಮಂತ್ಸ್ ಗ್ಯಾಪ್ ಆಯ್ತು ನಮಗೆ ಆಚೆ ಈಚೆ. ಸೊ ಇವರು ಅಲ್ಲಿ ಹೋಗಿದ್ರು, ನಾನು ಬೆಂಗಳೂರಲ್ಲಿದ್ದೆ. ಸೊ ಹಂಗಾಗಿ ವಿಡಿಯೋಸ್ ಬರಲಿಲ್ಲ. ಇನ್ನು ಮುಂದೆ ಸೂಪರ್ ಡೂಪರ್ ವಿಡಿಯೋಸ್ ಬರುತ್ತೆ. ಇನ್ನು ನಿಮಗೆ ಮಹಾರಾಷ್ಟ್ರ ತೋರಿಸುವ ಸಮಯ ಬಂದಿದೆ. ನಿಮ್ ಪ್ರೋತ್ಸಾಹ ಸಪೋರ್ಟ್ ಹಿಂಗೆ ಇರಬೇಕು, ಓಕೆನಾ? ಇನ್ನೊಂದು ವಿಷಯ ಹೇಳಕ್ ಮಾಡ್ತದೆ. ಇನ್ಸ್ಟಾಗ್ರಾಮ್ ವಿ ರೀಚ್ 10K ಸಬ್ಸ್ಕ್ರೈಬ್ ಫಾಲೋವರ್ಸ್. ಥ್ಯಾಂಕ್ ಯು. ಸೊ ಹಂಗೆ ಯೂಟ್ಯೂಬಲ್ಲೂ ಬೇಗ 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 ಫಾಲೋ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಬೆಂಗಳೂರು ಟ್ರಾಫಿಕ್ ಇಲ್ಲ, ಟ್ರಾಫಿಕ್ ಮಳೆ ಬೇರೆ ನಮ್ಮನ್ನ ಕಳಿಸ್ಕೊಂತಿದೆ. ಬೆಂಗಳೂರು ಮಳೆ ಅದು ಅಳ್ತಾ ಇದೆ. ಜಸ್ಟ್ ಒಂದು ಪಿಟ್ ಸ್ಟಾಪ್. ಯೆಸ್, ಲುಕ್ ಅಟ್ ದ ಪಲಾವ್, ಯಮ್ಮಿ ಪಲಾವ್. ಇದು ನನ್ನ ಫ್ರೆಂಡ್ ಒಬ್ಳು ಕೊಟ್ಕೊಳ್ತಿದ್ದೆ ಪಾಪ. ಥ್ಯಾಂಕ್ ಯು ಫಾರ್ ದ ವೇದಾವತಿ ಪ್ರಕಾಶ್. ಸಖತ್ತಾಗಿದೆಯಲ್ಲ ಈ ಚಳಿಗೆ. ಪಲಾವ್ ತಿನ್ಕೊಂಡು ಮೂನು ಮಧ್ಯ ಹೈವೇ ಮಧ್ಯ ತಿನ್ಕೊಂಡು ಹೊರಡಬೇಕು. ಆಕ್ಚುಲಿ ನಾವು ಇವಾಗ ಚಿತ್ರದುರ್ಗ ಹತ್ರ ಇದೀವಿ. ಯಪ್ಪ ಯೋಗ ರಾತ್ರಿ ಹೊತ್ತು ಹೈವೇ ಮಧ್ಯೆ. ಫೈನಲಿ ವಿ ರೀಚ್ಡ್ ದಾವಣಗೆರೆ. ಬೆಣ್ಣೆ ದೋಸೆ ಇಲ್ಲೇ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ತಿಂಡಿ ತಿನ್ಕೊಂಡು ರೂಮ್ ಸಿಕ್ಕರೆ ಅಷ್ಟೇ. ಇಲ್ಲೊಂದು ಆನಂದ್ ರೆಸಿಡೆನ್ಸಿ ಅಂತ ಬಂದ ತಕ್ಷಣ ಸಿಕ್ತು. ರೂಮ್ ಇದೆಯಾ ಇಲ್ವಾ ಡೌಟ್ ಇದೆ ನಂಗೆ. ಕಾರ್ಗಳು ನೋಡಿ. ಆನಂದ್ ರೆಸಿಡೆನ್ಸ್ ಕ್ಯಾನ್ಸಲ್ ಮಾಡಿದ್ರು ಅಂದರೆ ರೂಮ್ಸ್ ಅವೈಲೇಬಲ್ ಇರಲಿಲ್ಲ. ಅಮ್ಮ ಕೃಷ್ಣ. ಫೈನಲಿ ಒಂದು ಜನತಾ ಡಿಲೆಕ್ಸ್ ಅಂತ ಹೋಟೆಲ್ ಸಿಕ್ತು. ಇಲ್ಲಿ ಬಂದ್ಬಿಟ್ಟು ಜೋರ್ ನಿದ್ದೆ ಬರ್ತಾ ಇದೆ. 12 ಗಂಟೆ ಆಗಿದೆ. ನಾಳೆ ಬೆಳಗ್ಗೆ ಮತ್ತೆ ಬಿಸಿ ಬಿಸಿ ದಾವಣಗೆರೆ ಬೆಣ್ಣೆ ದೋಸೆಯನ್ನು ತಿಂದುಕೊಂಡು ಹೊರಡುವ. ಓಕೆ, ನಾಳೆ ಸಿಗುವ. ಬಾಯ್ ಬಾಯ್. One nap later. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗುಡ್ ಮಾರ್ನಿಂಗ್. ಒಳ್ಳೆ ನಿದ್ದೆ ಆಯಿತು, ಇನ್ನು ನಿದ್ದೆ ಬರ್ತಾ ಇದೆ. ಇದ್ದಾಗ ಇಬ್ರು ರೆಡಿ ಆದ್ವಿ. ಏನಪ್ಪ ಮ್ಯಾಟ್ರ್ ಅಂದ್ರೆ ನಾನು ಬೇರೆ ಶರ್ಟ್ ತಂದಿಲ್ಲ ಎಲ್ಲ ಲಾರಿ ಇದ್ರಲ್ಲಿ ಹೋಗ್ಬಿಟ್ಟಿದೆ. ಪ್ಯಾಕಿಂಗ್ ಅಲ್ಲಿ ಹೋಗಿ ಎಲ್ಲ ತಗೊಂಬಂದಿದ್ದಾಳೆ, ನನಗೆ ಏನು ಹೇಳಿಲ್ಲ.
ನಾನು ಶರ್ಟ್ ಇಲ್ಲಿ ಬಂದ್ಮೇಲೆ ಇಲ್ಲಿ ಹೊಳಿತು ವಾ ಬೇರೆ ಸೆಟ್ ಇಲ್ಲ ನನಗೆ ಅಂತ ಬೇರೆ ರಾಮ ನೀನು ಹೋಗಿ ಬೇರೆ ರೂಮಿಗೆ ಕೀ ಹಾಕಿ ಟಕ 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 12 ಗಂಟೆಗೆ ಮಾಡ್ತಿದ್ದಾರೆ. ನನ್ನ ನೋಡಿಬಿಟ್ರು. ಇವರಾಗಿದ್ರೆ 2 ಹೊಡಿತಿದ್ರು ಹುಡುಗರು. ಸೊ ಇವಾಗ ಡೈರೆಕ್ಟ್ ಯಾವ್ದಕ್ಕೆ ಹೋಗ್ತಾ ಇದೀವಿ ಅಂದ್ರೆ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಕ್ಕೆ. ಕೊಟ್ಟೂರೇಶ್ವರ ದೋಸೆಗೆ ಹೋಗ್ತಾ ಇದೀವಿ ಇವಾಗ. ಬಂತು ಕಣ ಗುರು ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಒಟ್ಟ. ಒಂದ್ ರೌಂಡ್ ದೋಸೆ ಆಗಿ ಚೀ ಕುಡಿಯೋಕೆ ಬಂದ್ವಿ. ಚೀ ಬಿಸಿ ಚೀ. ನಮ್ಮ ಕಾರು ಅಲ್ಲಿ ನಿಂತಿದೆ. ಹೋಟೆಲ್ ನೋಡಿ ಹೆಂಗ್ ಮಾಡಿದ್ದಾರೆ ಕಾರ್. ಧಾರವಾಡಕ್ಕೆ ಬಂದ್ವಿ. ಧಾರವಾಡ ಅಭಿ ಎಷ್ಟು ಜಾಗ ನೋಡ್ತೀವಲ್ಲ ನಾವು. ಮಿಶ್ರ ಪೇಡ ಕೇಳಿದ್ದೆ ನಾನು. ಬಿಗ್ ಮಿಶ್ರ ಫೇಮಸ್ ಅಲ್ಲ. ಲೈವ್ ಪೇಡ ಲೈವ್ ಆಗಿ ಮಾಡಿ ಕೊಡ್ತಾರೆ. ಓ ನೋಡ ಒಂದು ಊಟಕ್ಕೆ ಪಿಟ್ ಸ್ಟಾಪ್. ಕ್ಲೋಸ್ ಟು 7 hours ಇದೆ. ಸೊ ಇಲ್ಲೊಂದು ಬ್ರೇಕ್ ತಗೊಂಡು ಹೋಗೋಣ ಅಂತ ಬಂದ್ವಿ. ಜಸ್ಟ್ ಊಟ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಡ್ಕೊಂಡು ಬರ್ತಿದ್ದಾರೆ ಯಾರು. ಹೆಂಗಿದೆ ಅದು ಯಪ್ಪ ನೋಡಿ. ಅಫಿಷಿಯಲಿ ಮಹಾರಾಷ್ಟ್ರ ಎಂಟರ್ ಆಗಿದ್ದೀವಿ. ಮಹಾರಾಷ್ಟ್ರಕ್ಕೆ ಬಂದಿದ್ದೀವಿ. ಪುಣೆಗೆ ಲಾಸ್ಟ್ 3 hours. ಬೆಳಗ್ಗೆ 8 ಗಂಟೆಗೆ ಹೊರಟಿದ್ದು ರಾತ್ರಿ 9:30 10 ಗಂಟೆಗೆ ರೀಚ್ ಆಗ್ತೀವಿ. ಅದೇ ಅಂತ ಸ್ಪೆಕ್ಸ್ ಹಂಗ ಹಾಕಿದ್ದೀರಾ? ಹಿಂಗ ಹಾಕಿದಾರೆ ನೋಡಿ ತಲೆ ಮೇಲೆ. ಅದಿಲ್ಲೇ ಇದಾಯ್ತು ಅಣಿತಾ ಇತ್ತು. ನೋವಾಗಿ ಸ್ಪಾಟ್ ಚೇಂಜ್ ಮಾಡಿದೀನಿ ಅಷ್ಟೇ. ಸತಾರನ ಸತಾರಾಗೆ ಎಂಟರ್ ಆವಂತುಳ್ಳ. ಅಯ್ಯೋ ಮೊಬೈಲ್ ಬಿತ್ತು. Yeah, we are going into tunnel. ಟನಲ್ ಟನಲ್ ಎಲ್ಲ ಸಿಗುತ್ತೆ ಗುಂಡ. ಟನಲ್ ಅಲ್ಲ ಅದು ಟನಲ್ಲು. ಟನಲ್ಲು ಎಷ್ಟು ದೂರ ಇದೆ ಅಬ್ಬಿ. ಭಯ ಆಗತ್ತಿ. ಟನಲ್ ಹೆಂಗ್ ಕಟ್ಟಿದಾರೆ ನೋಡಿ. ಬಂಡೆ ಕೊಡ್ತಿದ್ದಾರೆ. ದೂರ ಇದ್ಯಾ ಬಂತು. ಅಯ್ಯಪ್ಪ ಎಷ್ಟು ಟನಲು. ವಾ ಹೊರಗಡೆ ಬಂದ್ವಿ. Finally we reached Pune guys. ಪುಣೆ ಬಂತು ಜಸ್ಟ್ ಪುಣೆ ಬಂತು. 55 minutes ನಮ್ಮ ಮೆಟ್ರೋ ಎಷ್ಟು ಗೊತ್ತಾನೆ 3 ಬೋಗಿ ಅಷ್ಟೇ. ಈ ಸಣ್ಣ ಮೆಟ್ರೋ. ಇವಾಗ ಇದು ಇಲ್ಲೆಲ್ಲ ಇನ್ನ ಇದಾಗ್ಬೇಕು. ಇವಾಗ ಬೆಂಗಳೂರು ಹೆಂಗಿದೆ ವಿದ್ಯಾ? ಬೆಂಗಳೂರು 3 to 4 ಅಥವಾ 4 to 5 years ಹಿಂದೆ ಹೆಂಗಿತ್ತು ಆ ತರ ಇದೆ ಪುಣೆ ಇವಾಗ. ಹೊಸ ಜೀವನ, ಹೊಸ ಪ್ಲೇಸ್, ಹೊಸ ತಿಂಡಿ, ಹೊಸ ಊಟ, ಎಲ್ಲ ಹೊಸ ಫ್ರೆಂಡ್ಸ್ಗಳು. ಅದು ನಮ್ದೊಂದು ರೀಸನ್ ಗೈಸ್ ಇದನ್ನ ಅಕ್ಸೆಪ್ಟ್ ಮಾಡಕ್ಕೆ. ಸ್ವಲ್ಪ ಬೆಂಗಳೂರಿಂದ ಆಚೆ ಹೋಗ್ಬೇಕು ಅಂತ ಅನ್ಸಿದ್ದಂತೂ ನಿಜ ಇಬ್ರಿಗೂ. ಆ ಕರೆಕ್ಟ್ ಆಗಿ ಬಂದಿದ್ದೆ ಈ ಲೊಕೇಶನ್. 2000 years later. ಓಕೆ ಗೈಸ್, ಕೂದ್ಲು ಸೊ ನಿನ್ನೆ ಪುಣೆ ರೀಚ್ ಆಗಿದ್ದೆ. ಸಿಕ್ಕಾಬಿಡೆ ಲೇಟ್ ಆಗಿತ್ತು. 11-12 ಒಂದಾಗಿತ್ತು. ಬಂದ ತಕ್ಷಣ ಪಾಚಿ ಇಬ್ರು ಮಲ್ಕೊಂಡ್ಬಿಟ್ವಿ. ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಆಯ್ತು. ಸೊ ನಮ್ದು ಆಲ್ಮೋಸ್ಟ್ ಐಟಮ್ಸ್ ಎಲ್ಲ ಬಂದಿದೆ. ಅದನ್ನ ಪಿಕಪ್ ಮಾಡಿ, ಅಲ್ಲ ನಾವೇನು ಪಿಕಪ್ ಮಾಡೋದು ಬೇಡ, ಇಲ್ಲೇ ಬರ್ತಾರೆ ಡೆಲಿವರಿ ಮಾಡ್ಬಿಟ್ಟು ಹೋಗ್ತಾರೆ ಮನೆ ಸಾಮಾನೆಲ್ಲ. ಆಮೇಲೆ ನೋಡೋಣ ಏನು ಅಂತ. ಇಲ್ಲ, ನಾನು ನಿಜಾರ್ಗ ಹೋಗ್ತೀನಿ. ಅಭಿ ಸೆಟ್ ಮಾಡಿ ಕರೀರಿ. 10 ಸತಿ ಹಾರ್ಟ್ ಅಟ್ಯಾಕ್ ನೋಡಿ. ಸಾಮಾನಲ್ಲಿ ಏನು ಸಾಮಾನೇ ಇಲ್ಲ ಅನ್ಸ್ತಾಯಿತ್ತು. ಇಲ್ಲಿ ತಂದ್ಬಿಟ್ಟು ಏನಿದು ಏನಂತ ಗೊತ್ತಾಗ್ತಾ ಇಲ್ಲ ನನಗೆ. ಅಭಿ ಇಷ್ಟು ಖರ್ಚು ಮಾಡಿದೀವಿ ಅನ್ಸ್ತಿದೆ ನನಗೆ. ಇಲ್ಲಕ್ಕೆಲ್ಲ ಒಂದೊಂದೇ ಪ್ರಾಪರ್ ಆಗಿ ಎಲ್ಲೆಲ್ಲಿ ಇರ್ಬೇಕಲ್ಲ ಇದ್ರೆ ಸ್ವಲ್ಪ. ಫೈನಲ್ ಐಟಮ್ಸ್ ಎಲ್ಲ ಬಂತಲ್ಲ, ಅದೊಂದು ಸೇಫ್ ಆಗಿ ಬಂತಲ್ಲ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಂಗ್ ಮನೆ ಸೆಟ್ ಮಾಡಿದ್ವಿ ಎಲ್ಲ ಸ್ಲೋಲಿ ತೋರಿಸ್ತಾ ಬರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇದ್ದೀವಿ.